ಬರೋಬ್ಬರಿ 14 ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಈ ಸಿಗರೇಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಕಳೆದ 18 ದಿನಗಳಲ್ಲಿ 14 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋಪೋನಿಕ್ಸ್ ಗಾಂಜಾ ವಶಕ್ಕೆ ಪಡೆದಿರೋದು. ಈ ಸಿಗರೇಟ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ವಿದೇಶದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಸೀಸ್ ಮಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಬ್ಯಾಂಕಾಕ್ ಸೇರಿದಂತೆ ವಿದೇಶದಿಂದ ಬರ್ತಾ ಇದ್ದವರಿಂದ ಸಾಗಾಟ ಆಗ್ತಾ ಇದೆ. ಪ್ರತ್ಯೇಕ ಪ್ರಕರಣಗಳಲ್ಲಿ 10 ಆರೋಪಿಗಳಿಂದ 14 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಒಂದು 10 ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳು, ಅದರಲ್ಲಿ 14 ಕೋಟಿ ಮೌಲ್ಯದ ವಸ್ತುಗಳು ಈಗ ವಶಕ್ಕೆ ತೆಗೆದುಕೊಂಡಿರೋದು. 38.64 kg ಗಾಂಜಾ, 2.38 ಲಕ್ಷ ಮೌಲ್ಯದ ಈ ಸಿಗರೇಟ್ಗಳು, 8 ಬಗೆಯ ವಿವಿಧ ಪ್ರಾಣಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. 10 ಆರೋಪಿಗಳ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳಿಂದ ಕೇಸ್ ಕೂಡ ದಾಖಲಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ವಿದೇಶದಿಂದ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಾಣಿಗಳಿರ್ಬೋದು, ಈ ಸಿಗರೇಟ್ ಇರ್ಬೋದು, ಗಾಂಜಾ ಇರ್ಬೋದು, MDMA ಮಾತ್ರೆಗಳಿರ್ಬೋದು, ಇವೆಲ್ಲವನ್ನು ಕೂಡ ವಿದೇಶದಿಂದ ಇಲ್ಲಿಗೆ ತಂದು ಬೇರೆ ಕಡೆ ಮಾರಾಟ ಮಾಡ್ತಾರೆ. ಅದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಸದ್ಯ ಈಗ ಕಸ್ಟಮ್ಸ್ ಅಧಿಕಾರಿಗಳ ಪರಿಶೀಲನೆಯ ಸಂದರ್ಭದಲ್ಲಿ ಸಿಲುಕಿರುವಂಥ ಇಷ್ಟು ಡ್ರಗ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಬಗೆಯ ಡ್ರಗ್ಸ್, ಮಾದಕ ವಸ್ತುಗಳು, ಜೊತೆಗೆ ಈ ಸಿಗರೇಟ್ಗಳು ಕೂಡ ಸಿಕ್ಕಿದ್ದಾವೆ. ಒಟ್ಟು 10 ಜನ ಆರೋಪಿಗಳು ಈಗಾಗಲೇ ಅಂಧರಾಗಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಎಲ್ಲಿಂದ ಬಂದವರು, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ಇವರ ಜಾಲ ಎಲ್ಲೆಲ್ಲಿದೆ, ಯಾವ್ಯಾವಾಗ ಇಲ್ಲಿಗೆ ಬಂದು ಹೋಗ್ತಾರೆ, ಸಾಗಾಟ ಮಾಡ್ತಿರೋದು ಹೇಗೆ, ವಿಮಾನಗಳಲ್ಲೂ ಸಾಗಾಟ ಮಾಡ್ತಾರೆ, ಟ್ರೈನ್ನಲ್ಲೂ ಸಾಗಾಟ ಮಾಡ್ತಾರೆ, ಬೇರೆ ಬೇರೆ ಮಾರ್ಗಗಳ ಮೂಲಕ ಸಾಗಾಟ ಮಾಡ್ತಾರೆ. ಸದ್ಯ ವಶಪಡಿಸಿಕೊಂಡಿರುವಂಥ ಬೇರೆ ಬೇರೆ ಮಾದಕ ವಸ್ತುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ ಸೇರಿದಂತೆ ಬೇರೆ ಬೇರೆ ವಿದೇಶದಿಂದ ಬಂದಿದ್ರಂತೆ ಇವರು. ಈ ಹಿಂದೆ ಕೂಡ ನೈಜೀರಿಯಾದಿಂದ ಬಂದಂಥವರು ಅಂಧರಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿ ತನಿಖೆ ಆಗ್ತಾ ಇದೆ. ಸದ್ಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಳೆದ 18 ದಿನಗಳಲ್ಲಿ 14 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕೂಡ ಇದೆ. ಈ ಸಿಗರೆಟ್ ಇದ್ದಾವೆ, MDMA ಮಾತ್ರೆಗಳಿದ್ದಾವೆ, ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಕೂಡ ಇವರು ಸಾಗಾಟ ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಇವರು ಎಷ್ಟು ದಿನದಿಂದ ಇಲ್ಲಿಗೆ ಬಂದು ಹೋಗ್ತಾ ಇದ್ರು, ಇವರಷ್ಟೇನಾ, ಇವ್ರ ಜೊತೆಗೆ ಇನ್ನೂ ಬೇರೆ ಬೇರೆಯವ್ರು ಇದ್ದಾರಾ, ಇವ್ರ ಜಾಲ ಇನ್ನೂ ಎಲ್ಲೆಲ್ಲಿ ಹರಡಿದೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. 14 ಕೋಟಿ ರೂಪಾಯಿ ಮೌಲ್ಯದ ಬೇರೆ ಬೇರೆ ರೀತಿಯ ಡ್ರಗ್ಸ್ ಅನ್ನ ಈಗಾಗಲೇ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆ ಹೇಗಿತ್ತು? 10 ಜನ ಆರೋಪಿಗಳು ಅಂತ ಬಂದಾಗ ಅವ್ರ ವಿರುದ್ಧ ಏನೇನು ಕೇಸ್ ಇದೆ? ಏನು ಏರ್ಪೋರ್ಟ್ ನ ಕಸ್ಟಮ್ ಅಧಿಕಾರಿಗಳು ಒಂದು ಕಾರ್ಯಾಚರಣೆಯನ್ನು ಮಾಡ್ತಿರುವಂತದ್ದು. ಏನು ಏರ್ಪೋರ್ಟ್ ನಿಂದ ಬರುವಂತ ಸಂದರ್ಭದಲ್ಲಿ ಯಾವುದೇ ವಸ್ತುಗಳಿದ್ರೆ ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಹೋಗ್ತಾರೆ. ಚೆಕ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು. ಇನ್ನು ಕೆಲವು ಏನು ಮೊದಲೇ ಕಸ್ಟಮ್ ಅಧಿಕಾರಿಗಳು ತಮ್ಮ ಬಾತ್ಮೀದಾರರ ಮುಖಾಂತರ ಯಾವ್ಯಾವ ಏರ್ಪೋರ್ಟ್ ನಿಂದ ಏನೆಲ್ಲ ಅಕ್ರಮವಾಗಿ ಗಾಂಜಾ ಇರ್ಬೋದು, ಹೆರೋಯಿನ್ ಇರ್ಬೋದು, ಡ್ರಗ್ಸ್ ಈ ತರ ಏನೆಲ್ಲ ಸಾಗಾಣಿಕೆ ಆಗ್ತಿದೆ ಅನ್ನೋ ಮಾಹಿತಿಯನ್ನು ತೆಗೆದುಕೊಂಡು ಪರಿಶೀಲನೆ ಮಾಡ್ತಾರೆ. ಇಲ್ಲೂ ಕೂಡ ಹಂಗೆ ಕಸ್ಟಮ್ ಅಧಿಕಾರಿಗಳು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಲಗೇಜ್ ರೂಪದಲ್ಲಿ ಬಂದಂತ ಕೆಲ ಬ್ಯಾಗ್ಗಳು ಇಲ್ಲ ಮತ್ತು ಚೀಲಗಳು ಏನಿತ್ತು ಅದರಲ್ಲಿ ಈ ಹೈಡ್ರೋ ಗಾಂಜಾ ಅದರ ಜೊತೆಗೆ ಡ್ರಗ್ಸ್ ಕೂಡ ಪತ್ತೆ ಆಗಿರುವಂತದ್ದು. ಅದನ್ನ ಪತ್ತೆ ಮಾಡೋದಕ್ಕೆ ಸುಮಾರು 14 ಕೋಟಿ ಮೌಲ್ಯದ ಗಾಂಜಾ ಮತ್ತು ಡ್ರಗ್ಸ್ ಗಳು ಪತ್ತೆ ಆಗಿದೆ. ಸದ್ಯ ಈ ಒಂದು ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಅಧಿಕಾರಿಗಳು ಇದನ್ನ ಯಾರು ತೆಗೆದುಕೊಂಡ್ ಬಂದ್ರು, ಎಲ್ಲಿಂದ ಬಂದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ. ಕೆಲವರನ್ನ ವಶಕ್ಕೆ ಪಡೆದು ಬಂಧನ ಮಾಡಿದರೆ, ಇನ್ ಕೆಲವರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅವ್ರಿಗೆ ಎಲ್ಲಿಂದ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಮತ್ತು ಬೆಂಗಳೂರಿನಲ್ಲಿ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಯಾರಿಗೆ ಸಪ್ಲೈ ಮಾಡ್ಲಿಕ್ಕೆ ಬರ್ತಿದ್ರು ಅನ್ನೋದೊಂದು, ಅದ್ರ ಜೊತೆಗೆ ಪೆಡ್ಲಿಂಗ್ ಮಾಡ್ತಿದ್ದವ್ರು ಇರ್ಬೋದು, ಇಲ್ಲಿ ರಿಸೀವರ್ಗಳು ಯಾರು ಇರ್ತಾರೆ ಇರ್ಬೋದು, ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು. ಒಟ್ಟಿಗೆ ದೊಡ್ಡ ಮೊತ್ತದ 14 ಕೋಟಿ ಮೌಲ್ಯದ ಡ್ರಗ್ಸ್ ಏನು ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇರೋದನ್ನ ಕಸ್ಟಮ್ ಅಧಿಕಾರಿಗಳು ಸದ್ಯ ಅದನ್ನ ತಡೆದು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.